ನಮಸ್ಕಾರ ಮೀನರಾಶಿಯವರೇ, ನೀವು ಈ ವಿಡಿಯೋವನ್ನು ನೋಡುತ್ತಿದ್ದರೆ ಇದು ಒಂದು ಕೇವಲ ಕಾಕತಾಳೀಯವಿಲ್ಲ. ಜುಲೈ 7, 8 ಮತ್ತು 9 ಈ 3 ದಿನಗಳು ನಿಮ್ಮ ಜೀವನದಲ್ಲಿ ಕೆಲವು ಅಚ್ಚರಿಯ ಬೆಳವಣಿಗೆಗಳನ್ನು ತರುವ ಸಾಧ್ಯತೆ ಇದೆ. ನೀವು ತುಂಬಾ ನಂಬಿದ್ದ ಕೆಲವರ ನಿಜವಾದ ವರ್ತನೆ ನಿಮ್ಮ ಗಮನಕ್ಕೆ ಬರಬಹುದು. ಅದೇ ಸಮಯದಲ್ಲಿ ನೀವು ಅಷ್ಟಾಗಿ ಗಮನಿಸಿದ ಮೂವರು ನಿಮ್ಮ ಜೀವನದಲ್ಲಿ ನಿಜವಾದ ಬೆಂಬಲವಾಗಿ ನಿಲ್ಲುವ ಸಾಧ್ಯತೆಯೂ ಇದೆ. ಹಾಗಾದರೆ ಆ 3 ಜನರು ಯಾರು? ಒಬ್ಬರು ನಿಮ್ಮ ಕುಟುಂಬದವರಿರಬಹುದು, ಇನ್ನೊಬ್ಬರು ನಿಮ್ಮ ಹಳೆಯ ಸ್ನೇಹಿತರಲ್ಲಿ ಒಬ್ಬರಾಗಿರಬಹುದು, ಮತ್ತೊಬ್ಬರು ನೀವು ಊಹಿಸದ ವ್ಯಕ್ತಿಯಾಗಿರಬಹುದು. ಈ 3 ದಿನಗಳಲ್ಲಿ ತೆಗೆದುಕೊಳ್ಳುವ ಒಂದು ನಿರ್ಧಾರ ನಿಮ್ಮ ಮುಂದಿನ ಕೆಲವು ವಾರಗಳ ದಿಕ್ಕನ್ನೇ ಬದಲಾಯಿಸಬಹುದು. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ಮಧ್ಯದಲ್ಲೇ ಸ್ಕಿಪ್ ಮಾಡಿದರೆ ಪ್ರಮುಖ ಮಾಹಿತಿಯನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜುಲೈ 7ರಂದು ಮೀನರಾಶಿಯವರ ಮನಸ್ಸಿನಲ್ಲಿ ಬಹಳ ದಿನಗಳಿಂದ ಇದ್ದ ಒಂದು ಪ್ರಶ್ನೆಗೆ ಉತ್ತರ ಸಿಗುವ ಸಾಧ್ಯತೆ ಇದೆ. ಇದುವರೆಗೆ ನೀವು ಯಾರನ್ನಾದರೂ ಸಂಪೂರ್ಣವಾಗಿ ನಂಬಿ ಮುಂದೆ ಸಾಗಿದ್ದರೆ ಈಗ ಅವರ ಮಾತು ಮತ್ತು ಅವರ ನಡೆ ಒಂದೇ ಆಗಿದೆ ಎಂಬುದನ್ನು ಗಮನಿಸುವ ಸಮಯ ಬರಬಹುದು. ಈ ದಿನ ಯಾರ ಮೇಲೂ ತಕ್ಷಣದ ತೀರ್ಮಾನ ತೆಗೆದುಕೊಳ್ಳದೆ ಶಾಂತವಾಗಿ ಎಲ್ಲವನ್ನೂ ಗಮನಿಸುವುದು ಉತ್ತಮ. ಈ 3 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುವ ಮೂವರು ವ್ಯಕ್ತಿಗಳ ಬಗ್ಗೆ ಜ್ಯೋತಿಷ್ಯ ಕೆಲವು ಸೂಚನೆಗಳನ್ನು ನೀಡುತ್ತದೆ. ಮೊದಲ ವ್ಯಕ್ತಿ ನಿಮ್ಮ ಕುಟುಂಬದ ಒಬ್ಬ ಸದಸ್ಯ. ಇವರು ಯಾವಾಗಲೂ ಹೆಚ್ಚು ಮಾತನಾಡುವುದಿಲ್ಲ, ಆದರೆ ನೀವು ಕಷ್ಟದಲ್ಲಿದ್ದಾಗ ಮೊದಲು ನಿಮ್ಮ ಜೊತೆ ನಿಲ್ಲುವ ವ್ಯಕ್ತಿಯಾಗಿರುತ್ತಾರೆ. ಅವರ ಸಲಹೆ ಮೊದಲಿಗೆ ಕಠಿಣವಾಗಿ ಅನಿಸಿದರೂ ಅದರ ಹಿಂದೆ ನಿಮ್ಮ ಒಳ್ಳೆಯದನ್ನೇ ಬಯಸುವ ಮನಸ್ಸಿರುತ್ತದೆ. ಈ 3 ದಿನಗಳಲ್ಲಿ ಅವರ ಮಾತನ್ನು ನಿರ್ಲಕ್ಷಿಸಬೇಡಿ. ಎರಡನೆಯದು ಹಳೆಯ ಸ್ನೇಹಿತ ಅಥವಾ ಬಹಳ ದಿನಗಳಿಂದ ಪರಿಚಯವಿರುವವರು. ಬಹಳ ಸಮಯದಿಂದ ಸಂಪರ್ಕ ಕಡಿಮೆಯಾಗಿರಬಹುದು, ಆದರೆ ಅನಿರೀಕ್ಷಿತವಾಗಿ ಅವರಿಂದ ಒಂದು ಕರೆ, ಸಂದೇಶ ಅಥವಾ ಭೇಟಿಯಾಗುವ ಸಾಧ್ಯತೆ ಇದೆ. ಅದು ನಿಮ್ಮ ಮನಸ್ಸಿಗೆ ಹೊಸ ಧೈರ್ಯ ನೀಡಬಹುದು. ಹಳೆಯ ಸಂಬಂಧಗಳನ್ನು ಸಂಪೂರ್ಣವಾಗಿ ಮರೆತು ಬಿಡುವ ಮೊದಲು ಮತ್ತೊಮ್ಮೆ ಯೋಚಿಸುವುದು ಒಳ್ಳೆಯದು. ಮೂರನೇ ವ್ಯಕ್ತಿ ದೇವರು ನಿಮ್ಮ ದಾರಿಯಲ್ಲಿ ಕಳುಹಿಸುವ ಹೊಸ ಪರಿಚಯ. ಈ ವ್ಯಕ್ತಿಯನ್ನು ನೀವು ಇತ್ತೀಚೆಗೆ ಭೇಟಿಯಾಗಿರಬಹುದು ಅಥವಾ ಮುಂದಿನ ಕೆಲವೇ ದಿನಗಳಲ್ಲಿ ಭೇಟಿಯಾಗಬಹುದು. ಮೊದಲ ನೋಟಕ್ಕೆ ಸಾಮಾನ್ಯ ವ್ಯಕ್ತಿಯಂತೆ ಕಾಣಬಹುದು, ಆದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಕೆಲಸ, ಹಣಕಾಸು ಅಥವಾ ಜೀವನದ ಮಹತ್ವದ ನಿರ್ಧಾರದಲ್ಲಿ ಸಹಾಯ ಮಾಡುವ ಅವಕಾಶ ಇದೆ. ಇದೀಗ ಎಚ್ಚರಿಕೆಯ ವಿಷಯ, ಈ 3 ದಿನಗಳಲ್ಲಿ ಎಲ್ಲರಿಗೂ ನಿಮ್ಮ ಯೋಜನೆಗಳು, ಆದಾಯ, ಕುಟುಂಬದ ವಿಷಯಗಳು ಅಥವಾ ಭವಿಷ್ಯದ ಕನಸುಗಳನ್ನು ಹೇಳುವುದು ಸೂಕ್ತವಲ್ಲ. ಕೆಲವರು ನಿಮ್ಮ ಯಶಸ್ಸನ್ನು ನೋಡಿ ಸಂತೋಷ ಪಡುವ ಬದಲು ಅಸೂಯೆ ಪಡುವ ಸಾಧ್ಯತೆ ಇದೆ. ಆದ್ದರಿಂದ ನಿಮ್ಮ ಮುಂದಿನ ಹೆಜ್ಜೆಯನ್ನು ಸದ್ದಿಲ್ಲದೆ ಇಡುವುದು ಉತ್ತಮ. ಜುಲೈ 7ರಂದು ಬೆಳಿಗ್ಗೆ ಒಂದು ಶುಭ ಸುದ್ದಿ ಕೇಳುವ ಅವಕಾಶ ಇರಬಹುದು. ಅದು ಉದ್ಯೋಗ, ವ್ಯಾಪಾರ, ಹಣ ಅಥವಾ ಕುಟುಂಬಕ್ಕೆ ಸಂಬಂಧಿಸಿದಾಗಿರಬಹುದು. ಆದರೆ ಸಂಜೆ ವೇಳೆಗೆ ಒಂದು ಸಣ್ಣ ಗೊಂದಲವು ಉಂಟಾಗಬಹುದು. ಕೋಪದಿಂದ ಮಾತನಾಡುವುದಕ್ಕಿಂತ ತಾಳ್ಮೆಯಿಂದ ಪ್ರತಿಕ್ರಿಯಿಸಿದರೆ ಸಮಸ್ಯೆ ಬೇಗ ಪರಿಹಾರವಾಗುತ್ತದೆ. ಪ್ರೇಮ ಜೀವನದಲ್ಲಿರುವ ಮೀನರಾಶಿಯವರಿಗೆ ಈ ದಿನ ಭಾವನೆಗಳು ಹೆಚ್ಚು ಇರಬಹುದು. ಸಂಗಾತಿಯ ಮಾತನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬೇಡಿ. ಒಂದು ಸಣ್ಣ ಸಂಭಾಷಣೆ ದೊಡ್ಡ ಸಮಸ್ಯೆಯನ್ನು ದೂರ ಮಾಡಬಹುದು. ಉದ್ಯೋಗದಲ್ಲಿರುವವರಿಗೆ ಹಿರಿಯರಿಂದ ಮೆಚ್ಚುಗೆ ಸಿಗುವ ಸಾಧ್ಯತೆ ಇದೆ, ಆದರೆ ಸಹೋದ್ಯೋಗಿಗಳ ಮುಂದೆ ನಿಮ್ಮ ಎಲ್ಲಾ ಯೋಜನೆಗಳನ್ನು ಹಂಚಿಕೊಳ್ಳುವುದರಿಂದ ವ್ಯಾಪಾರಸ್ಥರಿಗೆ ಹೊಸ ಅವಕಾಶಗಳು ಕಾಣಿಸಬಹುದು. ಯಾವುದೇ ಒಪ್ಪಂದಕ್ಕೆ ಸಹಿ ಮಾಡುವ ಮೊದಲು ದಾಖಲೆಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಆರ್ಥಿಕವಾಗಿ ದೊಡ್ಡ ಲಾಭವಾಗದಿದ್ದರೂ ಅನಗತ್ಯ ಖರ್ಚು ಕಡಿಮೆಯಾಗುವ ಸಾಧ್ಯತೆ ಇದೆ. ಹಳೆಯ ಸಾಲವನ್ನು ತೀರಿಸಲು ಅಥವಾ ಉಳಿತಾಯ ಆರಂಭಿಸಲು ಇದು ಉತ್ತಮ ಸಮಯ. ಆರೋಗ್ಯದ ಕಡೆ ಸ್ವಲ್ಪ ಗಮನ ನೀಡಿ. ಹೆಚ್ಚು ಒತ್ತಡ, ಕಡಿಮೆ ನಿದ್ರೆ ಮತ್ತು ಅತಿಯಾದ ಚಿಂತೆಯಿಂದ ದೇಹ ದಣಿಯಬಹುದು. ಸಮಯಕ್ಕೆ ಊಟ, ಸಾಕಷ್ಟು ನೀರು ಮತ್ತು ವಿಶ್ರಾಂತಿ ನಿಮಗೆ ಅಗತ್ಯ. ಈ ದಿನ ನೀವು ಸತ್ಯ ಮತ್ತು ಸುಳ್ಳಿನ ನಡುವಿನ ವ್ಯತ್ಯಾಸ ಸ್ಪಷ್ಟವಾಗುವ ಸಾಧ್ಯತೆ ಇದೆ. ಇದುವರೆಗೆ ನೀವು ಯಾರನ್ನು ನಿಮ್ಮವರಂತೆ ಭಾವಿಸಿದ್ದೀರೋ ಅವರ ನಡವಳಿಕೆಯಲ್ಲಿ ಸಣ್ಣ ಬದಲಾವಣೆ ಕಾಣಬಹುದು. ಆ ಬದಲಾವಣೆ ನಿಮ್ಮ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳನ್ನು ಹುಟ್ಟಿಸಬಹುದು. ಆದರೆ ಇಲ್ಲಿ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಿ, ಪ್ರತಿಯೊಬ್ಬರೂ ನಿಮ್ಮ ವಿರುದ್ಧ ಇದ್ದಾರೆ ಎಂದು ಭಾವಿಸಬೇಡಿ. ಕೆಲವೊಮ್ಮೆ ಪರಿಸ್ಥಿತಿಯೇ ವ್ಯಕ್ತಿಯನ್ನು ಬದಲಾಯಿಸಿದಂತೆ ಕಾಣಿಸುತ್ತದೆ. ಆದ್ದರಿಂದ ಯಾವುದೇ ಸಂಬಂಧವನ್ನು ಒಂದು ಘಟನೆಯ ಆಧಾರದ ಮೇಲೆ ಮುರಿಯುವ ನಿರ್ಧಾರ ತೆಗೆದುಕೊಳ್ಳಬೇಡಿ. ಈ ದಿನ ನಿಮ್ಮ ಅಂತಃಪ್ರಜ್ಞೆ ಬಹಳ ಬಲವಾಗಿರಬಹುದು. ಯಾರಾದರೂ ಮಾತನಾಡುವಾಗ ಅವರ ಮಾತಿಗಿಂತ ಅವರ ಉದ್ದೇಶವನ್ನು ನೀವು ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಆದ್ದರಿಂದ ನಿಮ್ಮ ಮನಸ್ಸು ನೀಡುವ ಸೂಚನೆಯನ್ನು ನಿರ್ಲಕ್ಷಿಸಬೇಡಿ. ಕೆಲವರಿಗೆ ಹಣಕ್ಕೆ ಸಂಬಂಧಿಸಿದ ಒಂದು ಹೊಸ ಅವಕಾಶ ಸಿಗಬಹುದು. ಹೆಚ್ಚುವರಿ ಆದಾಯವಾಗಿರಬಹುದು, ಹೊಸ ಕೆಲಸದ ಪ್ರಸ್ತಾಪವಾಗಿರಬಹುದು ಅಥವಾ ಬಹಳ ದಿನಗಳಿಂದ ಬಾಕಿ ಇದ್ದ ಹಣ ಮರಳಿ ಸಿಗುವ ಸಾಧ್ಯತೆಯೂ ಇರಬಹುದು.
ಆದರೆ ಯಾವುದೇ ದಾಖಲೆ ಅಥವಾ ಹೂಡಿಕೆ ಮಾಡುವ ಮೊದಲು ಸಂಪೂರ್ಣ ಪರಿಶೀಲನೆ ಮಾಡುವುದು ಮುಖ್ಯ. ಕುಟುಂಬದಲ್ಲಿ ಹಿರಿಯರ ಆಶೀರ್ವಾದ ನಿಮಗೆ ದೊಡ್ಡ ಶಕ್ತಿಯಾಗಲಿದೆ. ಅವರೊಂದಿಗೆ ಸ್ವಲ್ಪ ಸಮಯ ಕಳೆಯಿರಿ. ಅವರ ಒಂದು ಮಾತು ನಿಮ್ಮ ಮನಸ್ಸಿನ ಗೊಂದಲವನ್ನು ದೂರ ಮಾಡಬಹುದು. ವಿದ್ಯಾರ್ಥಿಗಳಿಗೆ ಈ ದಿನ ಏಕಾಗ್ರತೆ ಹೆಚ್ಚಾಗುವ ಸಾಧ್ಯತೆ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಒಳ್ಳೆಯ ಪ್ರಗತಿ ಕಾಣಬಹುದು. ಆಲಸ್ಯವನ್ನು ಬಿಟ್ಟು ನಿಯಮಿತ ಅಭ್ಯಾಸ ಮಾಡಿದರೆ ಉತ್ತಮ ಫಲ ಸಿಗಬಹುದು. ವ್ಯಾಪಾರಸ್ಥರು ಹೊಸ ಪಾಲುದಾರಿಕೆಯಲ್ಲಿ ಆತುರ ಪಡಬೇಡಿ. ಎದುರಿನ ವ್ಯಕ್ತಿಯ ಉದ್ದೇಶ ಮತ್ತು ಅನುಭವವನ್ನು ತಿಳಿದುಕೊಂಡ ನಂತರವೇ ಮುಂದುವರಿಯಿರಿ. ಸಣ್ಣ ಎಚ್ಚರಿಕೆ ದೊಡ್ಡ ನಷ್ಟವನ್ನು ತಪ್ಪಿಸಬಹುದು. ಪ್ರೇಮ ಜೀವನದಲ್ಲಿ ಕೆಲವರಿಗೆ ಸಂಬಂಧ ಮತ್ತಷ್ಟು ಗಟ್ಟಿಯಾಗುವ ಸಾಧ್ಯತೆ ಇದೆ. ತಪ್ಪು ಅರ್ಥೈಸಿಕೊಂಡಿದ್ದ ವಿಷಯಗಳು ಮಾತುಕತೆಯ ಮೂಲಕ ಪರಿಹಾರವಾಗಬಹುದು. ಒಬ್ಬರ ಭಾವನೆಗಳನ್ನು ಇನ್ನೊಬ್ಬರು ಗೌರವಿಸಿದರೆ ಸಂತೋಷ ಹೆಚ್ಚಾಗುತ್ತದೆ. ಜುಲೈ 9ರ ದಿನ ನಿಮಗೆ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವ ಸಂದರ್ಭ ಬರಬಹುದು. ಮೊದಲಿಗೆ ಅದು ಕಷ್ಟಕರವಾಗಿ ಕಂಡರೂ ಮುಂದೆ ಅದೇ ನಿರ್ಧಾರ ನಿಮ್ಮ ಬೆಳವಣಿಗೆಗೆ ಕಾರಣವಾಗುವ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ನೀವು ಕಾಯುತ್ತಿದ್ದ ಒಂದು ಕೆಲಸ ಆರಂಭವಾಗಬಹುದು. ಕೆಲವರಿಗೆ ಶುಭ ಸುದ್ದಿ, ಕೆಲವರಿಗೆ ಹೊಸ ಪರಿಚಯ, ಮತ್ತಿತರರಿಗೆ ಕುಟುಂಬದಲ್ಲಿ ಸಂತಸದ ಕ್ಷಣಗಳು ಎದುರಾಗಬಹುದು. ಈ 3 ದಿನಗಳಲ್ಲಿ ದೇವರ ಮೇಲೆ ನಂಬಿಕೆ ಇಟ್ಟು ಶಾಂತ ಮನಸ್ಸಿನಿಂದ ಮುಂದುವರಿದರೆ ಅನೇಕ ಅಡೆತಡೆಗಳು ನಿಧಾನವಾಗಿ ದೂರವಾಗುವ ಸಾಧ್ಯತೆ ಇದೆ. ಜ್ಯೋತಿಷ್ಯದ ಪ್ರಕಾರ ಜುಲೈ 7, 8 ಮತ್ತು 9 ಈ 3 ದಿನಗಳು ಮೀನರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಮತ್ತು ಅವಕಾಶ ಎರಡನ್ನೂ ಒಟ್ಟಿಗೆ ತರುವ ಸಾಧ್ಯತೆ ಇದೆ. ಆದಾಯ ಬಂದರೂ ಅದೇ ಸಮಯದಲ್ಲಿ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಆದ್ದರಿಂದ ಈ 3 ದಿನಗಳಲ್ಲಿ ಅನಗತ್ಯ ಖರೀದಿಗಳನ್ನು ಸ್ವಲ್ಪ ಮುಂದೂಡುವುದು ಉತ್ತಮ. ಬಹಳ ದಿನಗಳಿಂದ ಬಾಕಿ ಉಳಿದಿರುವ ಹಣ ವಾಪಸ್ ಸಿಗುವ ಸಾಧ್ಯತೆ ಕೆಲವರಿಗೆ ಕಾಣಬಹುದು. ಮತ್ತೊಂದೆಡೆ ನೀವು ಯಾರಿಗಾದರೂ ಸಾಲ ಕೊಡಬೇಕೆಂದು ಯೋಚಿಸುತ್ತಿದ್ದರೆ ಮತ್ತೊಮ್ಮೆ ವಿಚಾರ ಮಾಡಿ. ಭಾವನೆಗಿಂತ ವಿವೇಕಕ್ಕೆ ಹೆಚ್ಚು ಮಹತ್ವ ನೀಡಿ. ಉದ್ಯೋಗದಲ್ಲಿರುವ ಮೀನರಾಶಿಯವರಿಗೆ ಹಿರಿಯ ಅಧಿಕಾರಿಗಳ ಗಮನ ನಿಮ್ಮ ಕೆಲಸದ ಮೇಲೆ ಬೀಳುವ ಸಾಧ್ಯತೆ ಇದೆ. ನೀವು ಎಷ್ಟು ದಿನ ಮಾಡಿದ ಪರಿಶ್ರಮಕ್ಕೆ ಮೆಚ್ಚುಗೆ ಸಿಗಬಹುದು. ಆದರೆ ನಿಮ್ಮ ಯಶಸ್ಸನ್ನು ಎಲ್ಲರ ಮುಂದೆ ಅತಿಯಾಗಿ ಹೇಳಿಕೊಳ್ಳಬೇಡಿ. ಮೌನವಾಗಿ ಕೆಲಸ ಮಾಡುವವರನ್ನು ಅದೃಷ್ಟ ಹೆಚ್ಚು ಬೆಂಬಲಿಸುತ್ತದೆ. ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಒಂದು ಸಂದರ್ಶನ ಅಥವಾ ಹೊಸ ಅವಕಾಶದ ಕರೆ ಬರಬಹುದು. ಮೊದಲ ಪ್ರಯತ್ನದಲ್ಲೇ ಫಲ ಸಿಗದಿದ್ದರೂ ನಿರಾಶರಾಗಬೇಡಿ. ಈ ತಿಂಗಳ 2ನೇ ಭಾಗದಲ್ಲಿ ಉತ್ತಮ ಬೆಳವಣಿಗೆ ಕಾಣುವ ಸಾಧ್ಯತೆ ಇದೆ. ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರು ಸಿಗಬಹುದು. ಆದರೆ ಪಾಲುದಾರಿಕೆಯಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ದಾಖಲೆಗಳನ್ನು ಪರಿಶೀಲಿಸುವುದು ಅಗತ್ಯ. ತ್ವರಿತ ಲಾಭದ ಆಸೆ ದೊಡ್ಡ ತಪ್ಪಿಗೆ ಕಾರಣವಾಗದಂತೆ ನೋಡಿಕೊಳ್ಳಿ. ಕುಟುಂಬದ ವಾತಾವರಣ ನಿಧಾನವಾಗಿ ಸುಧಾರಿಸಬಹುದು. ಬಹಳ ದಿನಗಳಿಂದ ಮಾತುಕತೆ ಇಲ್ಲದಿದ್ದ ವ್ಯಕ್ತಿಯೊಂದಿಗೆ ಮತ್ತೆ ಸಂಪರ್ಕ ಆರಂಭವಾಗುವ ಸಾಧ್ಯತೆ ಇದೆ. ನಿಮ್ಮ ಒಂದು ಸಣ್ಣ ಕ್ಷಮೆಯಾಚನೆ ಅಥವಾ ಪ್ರೀತಿಯ ಮಾತು ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ತಾಯಿ ಅಥವಾ ತಂದೆಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡುವುದು ಒಳ್ಳೆಯದು. ಅವರೊಂದಿಗೆ ಸಮಯ ಕಳೆಯುವುದು ನಿಮಗೂ ಮಾನಸಿಕ ನೆಮ್ಮದಿ ನೀಡುತ್ತದೆ. ವಿವಾಹವಾಗದವರಿಗೆ ಹೊಸ ಪರಿಚಯ ಉಂಟಾಗುವ ಸಾಧ್ಯತೆ ಇದೆ. ಆದರೆ ಕೇವಲ ಮಾತುಗಳನ್ನು ನಂಬದೆ ವ್ಯಕ್ತಿಯ ಗುಣ ಮತ್ತು ವರ್ತನೆಯನ್ನು ಗಮನಿಸಿ. ಆರೋಗ್ಯದ ವಿಷಯದಲ್ಲಿ ನಿದ್ರೆಯ ಕೊರತೆ, ಮಾನಸಿಕ ಒತ್ತಡ ಮತ್ತು ದೇಹದ ಆಯಾಸವನ್ನು ನಿರ್ಲಕ್ಷಿಸಬೇಡಿ. ಸರಿಯಾದ ಸಮಯಕ್ಕೆ ಆಹಾರ, ಸಾಕಷ್ಟು ನೀರು ಮತ್ತು ವಿಶ್ರಾಂತಿ ನಿಮ್ಮ ಶಕ್ತಿಯನ್ನು ಹೆಚ್ಚಿಸಬಹುದು. ಈ 3 ದಿನಗಳಲ್ಲಿ ಬೆಳಿಗ್ಗೆ ದೇವರ ಸ್ಮರಣೆ ಮಾಡಿ ನಿಮ್ಮ ಕೆಲಸವನ್ನು ಆರಂಭಿಸಿದರೆ ಮನಸ್ಸಿಗೆ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುವ ಸಾಧ್ಯತೆ ಇದೆ. ಇನ್ನೊಂದು ಪ್ರಮುಖ ಸೂಚನೆ ಎಂದರೆ ನಿಮ್ಮ ಯಶಸ್ಸಿನ ಬಗ್ಗೆ ಎಲ್ಲರಿಗೂ ಹೇಳುವ ಅಗತ್ಯವಿಲ್ಲ. ಕೆಲವು ಕೆಲಸಗಳು ಮೌನವಾಗಿ ನಡೆದಾಗಲೇ ಉತ್ತಮ ಫಲಿತಾಂಶ ನೀಡುತ್ತದೆ. ಮೀನರಾಶಿಯವರೇ, ಜುಲೈ 7, 8 ಮತ್ತು 9 ಈ 3 ದಿನಗಳು ನಿಮ್ಮ ಜೀವನದಲ್ಲಿ ಕೆಲವು ಮಹತ್ವದ ಬದಲಾವಣೆಗಳಿಗೆ ಕಾರಣವಾಗುವ ಸಾಧ್ಯತೆ ಇದೆ. ಯಾರನ್ನು ನಂಬಬೇಕು, ಯಾರಿಂದ ಸ್ವಲ್ಪ ಅಂತರ ಕಾಯ್ದುಕೊಳ್ಳಬೇಕು, ಯಾವ ಅವಕಾಶವನ್ನು ಕೈ ಚೆಲ್ಲಬಾರದು ಮತ್ತು ಯಾವ ನಿರ್ಧಾರವನ್ನು ತಾಳ್ಮೆಯಿಂದ ತೆಗೆದುಕೊಳ್ಳಬೇಕೆಂಬುದರ ಬಗ್ಗೆ ಇಂದು ತಿಳಿದುಕೊಂಡೆವು. ಆದರೆ ನೆನಪಿರಲಿ, ಜ್ಯೋತಿಷ್ಯವು ಮಾರ್ಗದರ್ಶನ ನೀಡುತ್ತದೆ. ನಿಮ್ಮ ಭವಿಷ್ಯವನ್ನು ರೂಪಿಸುವುದು ನಿಮ್ಮ ಆಲೋಚನೆ, ಪರಿಶ್ರಮ ಮತ್ತು ಸರಿಯಾದ ನಿರ್ಧಾರಗಳು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಒಂದು ಲೈಕ್ ಮಾಡಿ. ನಿಮ್ಮ ರಾಶಿ ಮೀನರಾಶಿ ಎಂದು ಕಮೆಂಟ್ನಲ್ಲಿ ಬರೆಯಿರಿ. ಈ 3 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಏನಾದರೂ ವಿಶೇಷ ಘಟನೆ ನಡೆದರೆ ಅದನ್ನು ಕಮೆಂಟ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಪ್ರತಿದಿನ ಕನ್ನಡದಲ್ಲಿ ರಾಶಿ ಭವಿಷ್ಯ, ಜ್ಯೋತಿಷ್ಯ ಮಾಹಿತಿ ಮತ್ತು ಪ್ರೇರಣಾದಾಯಕ ವಿಡಿಯೋಗಳನ್ನು ಮೊದಲು ನೀಡಲು ಇದು ಸಹಾಯ ಮಾಡುತ್ತದೆ.
ನಿಮ್ಮ ಜೀವನದಲ್ಲಿ ಸದಾ ಸುಖ, ಶಾಂತಿ, ಆರೋಗ್ಯ, ಐಶ್ವರ್ಯ ಮತ್ತು ದೇವರ ಆಶೀರ್ವಾದ ತುಂಬಿರಲಿ ಎಂಬ ಹಾರೈಕೆಯೊಂದಿಗೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.